In which mode of expression the concentration of solution remains independent of temperature. So ಇಲ್ಲಿ we have to keep in mind independent of temperature ಇರಬೇಕು ಅಂದ್ರೆ it should be dependent on weight of solvent. ಯಾಕಂದ್ರೆ ವಾಲ್ಯೂಮ್ ಟೆಂಪರೇಚರ್ ಇನ್ಕ್ರೀಸ್ ಆಯಿತು ಅಂದರೆ ವಾಲ್ಯೂಮ್ನು ಇನ್ಕ್ರೀಸ್ ಆಗುತ್ತೆ, ಆದರೆ ಮಾಸ್ ಆಫ್ ದ ಸ್ಪೀಶೀಸ್ ಇನ್ಕ್ರೀಸ್ ಆಗಲ್ಲ. ಸೊ ಎನಿಥಿಂಗ್ ವಿಚ್ ಇಸ್ ಡಿಪೆಂಡೆಂಟ್ ಆನ್ ದ ವೇಟ್ ಆಫ್ ದ ಸಾಲ್ವೆಂಟ್ ಅದು ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ಇರುತ್ತೆ. ಮೊಲಾರಿಟಿ ಹೇಗೆ ಬರಿತೀವಿ? ಮೊಲಾರಿಟಿದಲ್ಲಿ ಇಟ್ ಈಸ್ ನಂಬರ್ ಆಫ್ moles by volume of solution. Again in liter. Volume temperature increase ಆಯಿತು ಅಂದರೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಮೊಲಾರಿಟಿ ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಅವರ್ ಕರೆಕ್ಟ್ ಆನ್ಸರ್. ನಾರ್ಮ್ಯಾಲಿಟಿ ಅಂದರೆ ಏನು? ನಾರ್ಮ್ಯಾಲಿಟಿ ಇಸ್ ನಂಬರ್ ಆಫ್ ಈಕ್ವಿವ್ಯಾಲೆನ್ಸ್ ಇನ್ ವಾಲ್ಯೂಮ್ ಆಫ್ solution. Again illi in terms of liters. Volume again is dependent on temperature, so idu namge correct answer alla. Formality andre eno? Number of formula units divided by volume of solution. ಇದು ಫಾರ್ಮುಲಾ ಯೂನಿಟ್ಸ್ ನಾವು ಯೂಸ್ ಮಾಡೋದು ಅಯಾನಿಕ್ ಕಂಪೌಂಡ್ಸ್ಗೆ. ನಂಬರ್ ಆಫ್ ಮೋಲ್ಸ್ ಆಫ್ ಅಯಾನಿಕ್ ಕಂಪೌಂಡ್ಸ್ ತಗೊಳ್ಳೋ ಬದಲು ವಿ ಟೇಕ್ ಇಟ್ ಆಸ್ ನಂಬರ್ ಆಫ್ ಫಾರ್ಮುಲಾ ಯೂನಿಟ್ಸ್. ಇದು ಅಗೇನ್ ಡಿಪೆಂಡೆಂಟ್ ಆನ್ ವಾಲ್ಯೂಮ್, ಹಾಗಾಗಿ ಡಿಪೆಂಡೆಂಟ್ ಆನ್ ಟೆಂಪ್ರೇಚರ್. ಇದು ನಮ್ಮ ಕರೆಕ್ಟ್ ಆನ್ಸರ್ ಅಲ್ಲ. ಮೊಲಾಲಿಟಿದಲ್ಲಿ ಏನಾಗುತ್ತೆ? ನಂಬರ್ ಆಫ್ ಮೋಲ್ಸ್ divided by kg of solvent. ಅಂದ್ರೆ mass of solvent in kg. So illi the whole concentration is dependent on mass of solvent. Mass ಯಾವಾಗಲೂ temperature ಮೇಲೆ ಡಿಪೆಂಡ್ ಆಗಲ್ಲ. So molality is independent of temperature. Option 4 is the correct answer.